ಲೋಕಸಭಾ ಚುನಾವಣೆ ಎಲೆಕ್ಷನ್, ಲೋಕಸಭಾ ಚುನಾವಣೆ ಅದ್ರದ್ದು ಎಲೆಕ್ಷನ್ನು ಡಿಕ್ಲೇರ್ ಆಗೈತೆ, ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಇದು ಟೋಟಲ್ಲು ಭಾರತದಾದ್ಯಂತ 543 ಕ್ಷೇತ್ರಗಳಲ್ಲಿ ನಡೀತಿದೆ. 543 ಕ್ಷೇತ್ರ ಇದ್ದಾವೆ ಟೋಟಲ್ ಇಂಡಿಯಾದಲ್ಲಿ, ಎಲ್ಲ ಸ್ಟೇಟ್ಗಳು ಸೇರಿ. ಅದನ್ನು 7 ಹಂತದಲ್ಲಿ ಆ ಎಲೆಕ್ಷನ್ಗಳನ್ನ ಮಾಡಬೇಕು ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 7 ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಹಂತದಲ್ಲಿ ಎಲೆಕ್ಷನ್ನ ನಡೆಸೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದು ಮೊದಲನೇ ಹಂತದಲ್ಲಿ ಏಪ್ರಿಲ್ 26, ಮೊದಲನೇ ಹಂತ ಏಪ್ರಿಲ್ 26 ನಡೀತದೆ. ಹಾಗೆಯೇ 2ನೇ ಹಂತ ಮೇ 7ನೇ ತಾರೀಕು ನಡೀತದೆ, ನಿಗದಿ ಮಾಡಿಬಿಟ್ಟವ್ರೆ ಆಲ್ರೆಡಿ. ಕರ್ನಾಟಕದಲ್ಲಿ ಟೋಟಲು 28 ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅಂದರೆ ಕರ್ನಾಟಕದಲ್ಲಿ ಮಾತ್ರ ನಾನು ಹೇಳ್ತಾ ಇರೋದು, ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಇದ್ದಾವೆ, ಅದು ಬೇಡ ನಮಗೆ, ನಮ್ಮ ಕರ್ನಾಟಕದ ಮಾತ್ರ ನಾವು ತಗೊಳ್ಳೋಣ. ಹಾಗಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಅದು